ರೇವಣ್ಣ ಎಚ್ ಡಿ ರೇವಣ್ಣ ಈಗಾಗಲೇ ಜೈಲಿಗೆ ಹೋಗಿ ಬಂದಿದ್ದಾರೆ. ತನ್ನ ಮಕ್ಕಳ ಕಾರಣಕ್ಕಾಗಿ, ವಿಶೇಷವಾಗಿ ತನ್ನ ಇಬ್ಬರು ಮಕ್ಕಳು ಜೈಲಲ್ಲಿದ್ದಾರೆ. ಈಗ ಕಾಮಕಾಂಡದ ಸುಳಿಯಲ್ಲಿ ಸಿಲುಕಿರುವಂಥ ರೇವಣ್ಣನ ಮಕ್ಕಳ ಬಗ್ಗೆ ರೇವಣ್ಣ ಏನು ಹೇಳಿದ್ದಾರೆ? ಕಾಮಕಾಂಡ ಸುಳಿಯಲ್ಲಿ ಮಕ್ಕಳ ಬಗ್ಗೆ ಎಚ್ ಡಿ ರೇವಣ್ಣ ಹೇಳಿದ್ದೇನು? ಅದು ಕಾಮಕಾಂಡದ ಸುಳ್ಳಿಯಲ್ಲಿ ನಿಂತಿದೆ. ಚೇಂಜ್ ಮಾಡಿ. ಮಕ್ಕಳ ಬಗ್ಗೆ ಪ್ರತಿಕ್ರಿಯಿಸಲು ಎಚ್ ಡಿ ರೇವಣ್ಣ ನಕಾರ. ಬರೀ ಹಾಲಿನ ಬಗ್ಗೆ ಉತ್ತರ ಕೊಟ್ಟರು, ಹಾಲು ಏರಿಕೆ ಬಗ್ಗೆ. ಯಾಕಂದರೆ ಕೆ ಎಮ್ ಎಫ್ ಕಟ್ಟಿದ ಖ್ಯಾತಿ ಯಾರಿಗಾದ್ರೂ ಇದ್ದರೆ ಅದು ಎಚ್ ಡಿ ರೇವಣ್ಣ. ಅದರಲ್ಲಿ ಎರಡು ಮಾತಿಲ್ಲ. ಕೆ ಎಮ್ ಎಫನ್ನು ಲಾಭದ ರಹದಾರಿಗೆ ತರಿಸೋದ್ರಲ್ಲಿ ಯಾರಾದರೂ ಇದ್ದರೆ ಅದು ರೇವಣ್ಣ. ಕೆ ಎಮ್ ಎಫ್ ರೇವಣ್ಣ ಅವರಿಗೆ ಇದರ ಬಗ್ಗೆ ಒಂದು ಕ್ರೆಡಿಟ್ ಕೊಡಲೇಬೇಕು. ನಾವು ನೆಗೆಟಿವ್ ಬೇರೆ ವಿಚಾರಗಳು ಮಾತಾಡೋದು ಬೇರೆ. ಆದರೆ ಹಾಲು, ಕೆ ಎಮ್ ಎಫ್ ಮತ್ತು ಕೆ ಎಮ್ ಎಫನ್ನು ಲಾಭದ ಹಾದಿಗೆ ತಂದ ಒಬ್ಬ ರಾಜಕಾರಣಿ ಇದ್ದರೆ ಅದು ರೇವಣ್ಣ. ಇದರ ಬಗ್ಗೆ ಏನು ಹೇಳಿದರೆ ಕೇಳಿಸ್ಕೊಳ್ಳಿ. ಅದೇ ಯಾವ ಉದ್ದೇಶ ಇಟ್ಕೊಂಡು ಮಾಡ್ಯಾರೋ ನನಗೆ ಗೊತ್ತಿಲ್ಲಪ್ಪ. ಇದೆಲ್ಲ ನನಗೆ ಗೊತ್ತಿಲ್ಲಪ್ಪ. ನನ್ನೆಲ್ಲ ಈಗ 14 ಲಕ್ಷ ಲೀಟ್ರ್ ಹಾಲು ಬರ್ತಾ ಇದೆ. 8 ಲಕ್ಷ ಲೀಟ್ರನ್ನ ಇದೆ ನಂದು. ಇನ್ನು 6 ಲಕ್ಷ ಕನ್ವರ್ಷನ್ ಕಳಿಸ್ತಾ ಇದ್ದೀನಿ. 1 ಲೀಟ್ರಿಗೆ 5 ರೂಪಾಯಿ ಹೋಗ್ತಾ ಇದೆ ನನಗೆ. ರೈತರಿಗೆ ಕೊಡ್ತಾ ಇದೀವಲ್ಲ, 5 ರೂಪಾಯಿ ಲಾಸ್ ಆಗ್ತಾ ಇದೆ 1 ಲೀಟ್ರಿಗೆ. 5 ರಿಂದ 6 ರೂಪಾಯಿ. ಹಾಲು ಜಾಸ್ತಿ ಉತ್ಪಾದನೆ ಜಾಸ್ತಿ ಆಗ್ತಾರೋ ಕಾರಣಕ್ಕೆ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಏನೋ ಗೊತ್ತಿಲ್ಲಪ್ಪ. ಯಾವ ಉದ್ದೇಶದಿಂದ ಯಾರ್ಯಾರು ಏನು ಡಿಸ್ಕಷನ್ ಮಾಡ್ಯಾರೋ ನನಗೆ ಗೊತ್ತಿಲ್ಲಪ್ಪ. ಅದು ನನ್ನ ಒಕ್ಕೂಟದ ಪರಿಸ್ಥಿತಿ ಹೇಳ್ತೇನೆ. 6 ಲಕ್ಷ ಲೀಟ್ರು ಹೆಚ್ಚಿಗೆ ಇದೆ. 5 ರೂಪಾಯಿನಿಂದ 6 ರೂಪಾಯಿ ನಷ್ಟ ಆಗ್ತಾ ಇದೆ 1 ಲೀಟ್ರಿಗೆ. ನಾವೇನು ದರ ಹೆಚ್ಚಿಗೆ ಮಾಡಿ ಅಂತ ನಾವೇನು ಕೇಳಿಲ್ಲ, ಗೊತ್ತಿಲ್ಲ ನನಗೇನು.